ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕರೆಂಟ್ ಇದ್ದೇ ಇರ್ತಿತ್ತು. ಬಟ್ ಸಡನ್ ಆಗಿ ನಿನ್ನೆ ಕೆಲವು ಮಳೆ ಮತ್ತೆ ಇದರಿಂದ ಸಡನ್ ಆಗಿ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗಿ ಕರೆಂಟ್ ದೋಷ ಕಂಡಿದೆ. ಜೊತೆಯಲ್ಲಿ ನಮ್ಮ ಜನರೇಟರ್ ಅಟ್ ಎ ಟೈಮ್ ಅದನ್ನು ಕೈ ಕೊಟ್ಟಿದೆ. ಹಾಗಾಗಿ ನಮಗೆ ಏನಾಯಿತು, ಒಂದೂವರೆ ತಾಸು 1.5 ತಾಸು ಏನು ಕರೆಂಟ್ ಹೋಗಿತ್ತು. ಇಮಿಡಿಯೇಟ್ ಆಗಿ ನಮ್ಮ KEB ಮತ್ತು ಎಲೆಕ್ಟ್ರಿಷಿಯನ್ ಸರ್ಕಲ್ ಸರಿಪಡಿಸಿದೆ. ತಾಂತ್ರಿಕ ಏನು ದೋಷ ಇದ್ದಾಗ ಸರಿಪಡಿಸಿ ಎಲ್ಲ ಯೋಚನೆ ಮಾಡಿ ನಮ್ಗೆ ಕರೆಂಟ್ ಬಂತು. ಅದಾದ ನಂತರ ಈಗೇನು ನಮಗೆ ಏನು ನಾವು ಕರೆಂಟು ಮತ್ತು ಜನರೇಟರ್ ಮೇಲೆ ಏನು ಅವಲಂಬನೆ ಇದ್ದೀವಿ, ಜೊತೆಗೆ UPS ಅಳವಡಿಸಲಿಕ್ಕೆ ಕೂಡ ನಮ್ಮ AMO ಆದೇಶ ಮಾಡಿದ್ವಿ. ಸೊ ಇವತ್ತು ಮಧ್ಯಾಹ್ನ ಒಳಗಡೆ ಅವು 3 UPS ಅಂದರೆ OT, ಎಸೆನ್ಸು ಮತ್ತು ವಾರ್ಡ್ಗಳಿಗೆ ಪ್ರತ್ಯೇಕ UPS ಅನ್ನು ಅಳವಡಿಸ್ಲಿಕ್ಕೆ ನಾನು ಅವರಿಗೆ ಆದೇಶ ಮಾಡಿದ್ರು, ಅರೇಂಜ್ ಮಾಡ್ತಿದ್ದಾರೆ. ಮಧ್ಯಾಹ್ನ 1 ಗಂಟೆಗಳ ಅವು ಸಮೇತನೂ ರೆಡಿ ಆಗ್ತದೆ. ಈಗ 2 ಗಂಟೆಯಲ್ಲಿ ಏನಾದರೂ ರೋಗಿಗಳಿಗೆ ಏನಾದರೂ ಸ್ವಲ್ಪ ಸಮಸ್ಯೆ ಆಯ್ತಾ ಏನಾದರೂ ಅಂತ? ಇಲ್ಲ, ಈಗ ಏನು ಎಸೆನ್ಸ್ಗಳಲ್ಲಿ ಏನು ಆಕ್ಸಿಜನ್ ಬೇಕಾಗಿರ್ತಕ್ಕಂಥ ಮಕ್ಕಳಿಗೆ ನಮ್ಮಲ್ಲಿ ಜಂಬೋ ಸಿಲಿಂಡರ್ಸ್ ಅಂತ ಇರ್ತಾವೆ ಆಕ್ಸಿಜನ್. ಸೊ ಅದರಿಂದ ನಮಗೆ ಏನು ಬೇಕೋ ಅದು ಆಪ್ಷನ್ ಕೊಟ್ಟಿದ್ದೀವಿ. ಏನಂದ್ರೆ ಕರೆಂಟ್ ಇಲ್ಲದಕ್ಕೆ ಮಕ್ಕಳು ಮತ್ತು ಬಾಣಂತಿಯರು ಸ್ವಲ್ಪ ಅಸ್ತವ್ಯಸ್ತ ಆಗಿದೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಐಸಿಯು ಇರೋಂಥ ಏನಾದರೂ ಪೇಷಂಟ್ಗಳಿಗೆ ಏನಾದರೂ ತೊಂದರೆ ಏನು ಆಗಿಲ್ಲ. ಬಟ್ ವಾರ್ಡ್ಗಳಿಗೆ ಏನು ಅಂತ ಬೇರೆ ಏನು ತೊಂದರೆ ಆಗಿಲ್ಲ. ಸೊ ಅಷ್ಟೊತ್ತಿಗೆ ನಾವೆಲ್ಲ ಎಚ್ಚೆತ್ತುಕೊಂಡು ಇಮಿಡಿಯೇಟ್ ಆಗಿ ನಾವು ಅದೇನು ತಾಂತ್ರಿಕ ದೋಷ ಅದೆಲ್ಲ ಸರಿಪಡಿಸಿದ್ವಿ. ಅಂದ್ರೆ ಇದೇ ಫಸ್ಟ್ ಟೈಮ್ ಅಥವಾ ಏನಾರು ಹಿಂದೆ ಏನಾರು ಈ ರೀತಿ ಇನ್ಸಿಡೆಂಟ್ ಆಗಿಲ್ಲ? MCH ಹಾಸ್ಪಿಟಲ್ ಫಸ್ಟ್ ಟೈಮ್ ಈ ರೀತಿ ಆಗಿರೋದು. ಸೊ ಇನ್ನು ಮುಂದೆ ಈ ರೀತಿ ಆಗ್ಲಾರಂತೆ ನಾವು ಅವರಿಗೆ ಅಂದ್ರೆ ಈ ವಿಚಾರವಾಗಿ ಏನಾದರೂ ಹಿರಿಯ ಅಧಿಕಾರಿ ಜೊತೆ ಏನಾದ್ರು ಮಾತಾಡಿದಾರೆ ಸರ್ ಈ ರೀತಿ ಇನ್ಸಿಡೆಂಟ್ ವಿಚಾರವಾಗಿ? ನಾವೀಗ ಆಲ್ರೆಡಿ ನಮಗೆ ಇದು ಕರೆಂಟ್ ಹೋದ ಕೂಡಲೇ ಈಗ ಮಾಧ್ಯಮ ಮಿತ್ರರಿಗೆ ಹೋಗಿದ್ದು ಇಮಿಡಿಯೇಟ್ ಆಗಿ ನಮಗೆ ಮೇಲ್ ನಮ್ಮ ಅಧಿಕಾರಿ ಕಮಿಷನರ್ಗೆ ಅಥವಾ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅವ್ರ ಗಮನಕ್ಕೆ ಬಂದಿದ್ದೆ. ಅವರು ನನಗೆ ಈಗ ಆಲ್ರೆಡಿ ನಿಮಗೆ ರಾತ್ರಿನೇ ಮಾತಾಡಿ ಮತ್ತು ಬೆಳಗ್ಗೆ ನಮಗೆ ನೋಡಲ್ ಅಧಿಕಾರಿಗಳು ಇರ್ತಾರೆ, ಅವ್ರ ಗಮನಕ್ಕೆ ತಂದಿದ್ದೀವಿ. ನಾವೇನು ಇದನ್ನು ಏನು ಸರಿಪಡಿಸ್ಲಿಕ್ಕೆ ಏನು ವ್ಯವಸ್ಥೆ ಮಾಡಿದ್ರು ಅದೆಲ್ಲ ಅವರಿಗೆ ನಾನು ತಿಳಿಸಿದ್ದೀನಿ. ಅಕಸ್ಮಾತ್ ಏನಾದರೂ ಸಿಬ್ಬಂದಿಗಳ ನಿರ್ಲಕ್ಷ್ಯ ಇದ್ರೆ ಏನಾದರೂ ಯಾವ ರೀತಿ ಕ್ರಮ ತಗೊಳ್ತೀರಾ ಅಂತ? ನಾನು ಆಲ್ರೆಡಿ ನಮ್ಮ AMO ಹೇಳಿದ್ದೀನಿ. ಅಂಥವ್ರು ಯಾರಾದರೂ ನಿಷ್ಕಾಳಜಿ ಅಥವಾ ನೆಗ್ಲಿಜೆನ್ಸಿ ಮಾಡಿದರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಿಕ್ಕೆ ನಾನು ಆದೇಶ ಮಾಡ್ತೀನಿ. ಓಕೆ ಸರ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.